ಕಂದ ಕೃಷ್ಣ ಕೃಷ್ಣ ಬಲರಾಮ ನಂದರಾಜ ಕಂದ ಮತ್ತೆ ಬಲರಾಮ ಇಬ್ರು ಕಾಣ್ತಿಲ್ಲ. ಏನು ತಿಳಿತಿಲ್ಲ ಯಶೋದೆ, ಎಲ್ಲಿ ಹೋಗಿದ್ದಾರೆ ಇವರಿಬ್ರು? ಕಂದ ಈ ವ್ಯವಸ್ಥೆ ನಂದಣ್ಣ ಇಲ್ಲಿ ನೋಡಿ, ಈ ಕಿಟಕಿ ಹತ್ರ ಇಲ್ಲಂತೂ ಕಿಟಕಿನೂ ತೆರೆದಿದೆ. ನನಗನ್ಸುತ್ತೆ ಇಬ್ರು ಇಲ್ಲಿಂದಾನೆ ಓಡ್ ಹೋಗಿದ್ದಾರೆ. ಇಷ್ಟು ರಾತ್ರಿ ಎಲ್ಲಿ ಹೋಗಿದ್ದಾರೆ ಇವರಿಬ್ರು? ನನಗನ್ಸುತ್ತೆ ಅವರು ಆ ಬಾಲಕನ ಕಾಪಾಡಕ್ ಹೋಗಿರ್ತಾರೆ. ಅದೇ ಮೃತ್ಯುನ ಕರೀತಿರೋ ಬಾಲಕ. ಇಲ್ಲ ನನ್ ಕಂದ ಸಾಕ್ಷಾತ್ ಮೃತ್ಯು ದ್ವಾರದಲ್ಲಿ. ಇದು ಸಾಧ್ಯ ಇಲ್ಲ ನಂದರಾಜ. ಯಶೋದೆ, ಅಲ್ಲೇನಾದ್ರೂ ಅನರ್ಥ ಆಗೋ ಮೊದಲು ನಾವೇ ಅವರಿಬ್ಬರನ್ನ ಹುಡುಕ್ಬೇಕು. ನಡೀರಿ. ಕೃಷ್ಣ ನೋಡು, ನಾನೆಲ್ಲ ನಾಶ ಮಾಡಾಯ್ತು. ಇನ್ನಿಲ್ಲಿ ಮೃತ್ಯು ಬರೋದೇ ಇಲ್ಲ. ಅಣ್ಣ, ನೀನ್ ಅನ್ಕೊಂಡಂಗೆ ಆಗೋದಿಲ್ಲ. ಆದ್ರೆ ಈ ಹುಡ್ಗ ಈಗ್ಲೂ ಕರೀತಿರೋದು ಯಮದೇವನನ್ನ. ಮತ್ತೀಗ ಏನ್ ಮಾಡೋದು ಕೃಷ್ಣ? ಎಲ್ಲಕ್ಕಿಂತ ಮೊದಲು ನಾವು ಮೃತ್ಯುರಾಗನ ನಿಲ್ಲಿಸಲೇಬೇಕು. ಯಾರು ನೀವಿಬ್ರು? ಮತ್ತಿದೇನ್ ಮಾಡಿದ್ರಿ? ನನ್ನ ಅನುಷ್ಠಾನ ಭಂಗ ಮಾಡಿದ್ರಾ? ಈಗ ಯಾಕೆ ಮಾಡಿದ್ರಿ ನೀವಿಬ್ರು? ಯಾಕೆ ಮಾಡ್ದೆ? ಈ ಪ್ರಶ್ನೆನ ನಾವು ನಿನ್ನ ಹತ್ರ ಕೇಳ್ಬೇಕು. ಇಲ್ಲಿ ನೀನು ಏನನ್ನ ಅರ್ಥ ಮಾಡ್ತಿದ್ದೆ ಮಿತ್ರ? ಅಲ್ವಾ ಅಣ್ಣ? ನಿಮ್ಮಿಬ್ರಿಗೂ ನಾನು ಹೇಗೆ ಹೇಳಿ? ಈಗ ನೀವಿಬ್ರು ಹೊರಟೋಗಿ ಇಲ್ಲಿಂದ. ನನಗೆ ಮೃತ್ಯುನ ಧಾರಣೆ ಮಾಡಬೇಕು. ಕಂದ, ಅಪ್ಪ ಅಮ್ಮ. ಈಗ ಮತ್ಯಾರು ಬರ್ತಾ ಇದಾರೆ? ನನ್ನ ಅಪ್ಪ ಅಮ್ಮ ಬರ್ತಿದ್ದಾರೆ. ಅವರಿಗೆ ಯಾವ ಬಾಲಕನನ್ನು ಅಪಾಯದಲ್ಲಿ ನೋಡಕ್ಕಾಗಲ್ಲ. ಅವರಂತೂ ಖಂಡಿತ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕಂದ, ಬಲರಾಮ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಅಮ್ಮ, ಇನ್ನ ಚಿಂತೆ ಮಾಡೋ ಅಗತ್ಯ ಏನಿಲ್ಲ. ನಾವ್ ಈ ಹುಡ್ಗನ್ ಕೆಲ್ಸಕ್ಕೆ ಅಡ್ಡಿಪಡಿಸಿದೀವಿ. ಆದ್ರೆ ಇವನಿಗೆ ನಮ್ಗಿಂತ ಆಟ ಇದೆ. ಇವನಂತೂ ಮೃತ್ಯುನ ಧಾರಣೆ ಮಾಡೋ ಮಾತಾಡ್ತಿದ್ದಾನೆ. ಈಗ ನೀನೇ ಹೇಳು ಈ ಬಾಲಕಂಗೆ. ಅಮ್ಮ, ಅಲ್ಲಪ್ಪ, ನೀನ್ ಹೀಗೆ ಯಾಕೆ ಮಾಡ್ತಿದ್ಯಾ? ಅಲ್ಲ, ಮೃತ್ಯುನ ಯಾರಾದ್ರೂ ಧಾರಣೆ ಮಾಡ್ತಾರಾ? ನನ್ನ ಹತ್ರ ಇದನ್ ಬಿಟ್ರೆ ಬೇರೆ ಏನು ಮಾರ್ಗ ಇಲ್ಲ. ಮಗು, ನೀನೀಗ ದುಃಖದಲ್ಲಿದ್ಯಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನೀ ನಮ್ ಜೊತೆ ನಮ್ ಮನೆಗ್ ಬಾ, ಅಲ್ಲಿ ಕೂತ್ಕೊಂಡ್ ಮಾತಾಡೋಣ. ಇಲ್ಲ, ನಾನ್ ಯಮನ್ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಸಮಾಧಾನ. ಮೊದಲು ನಿನ್ನ ಹೆಸರೇನಂತ ಹೇಳು. ನನ್ನ ಹೆಸರು ನಚಿಕೇತ. ಮಗು ನಚಿಕೇತ, ನೀನ್ ನಮ್ ಮನೆಗ್ ಬಾ. ಏನೂ ಚಿಂತೆ ಮಾಡ್ಬೇಡ. ನೀನು ನಮ್ ಮಗನ ಹಾಗೇನೆ. ನಿನಗೇನೇ ಸಮಸ್ಯೆ ಇದ್ರೂ ಅದನ್ನ ನಾವ್ ದೂರ ಮಾಡ್ತೀವಿ. ಬಾ. ಅಮ್ಮ, ಆದ್ರೆ ನನ್ನ ಅನುಷ್ಠಾನ. ಗೆಳೆಯ, ನಾವು ನಿನ್ ಸಂಕಟ ದೂರ ಮಾಡಕ್ಕಾಗ್ತಿದ್ರೆ ಆಗ ನೀನು ನಿನ್ನ ಅನುಷ್ಠಾನ ಖಂಡಿತ ಪೂರ್ತಿ ಮಾಡ್ಬೋದು. ಇದು ನನ್ನ ವಚನ ಅನ್ಕೋ. ನಡಿ ಗೆಳೆಯ, ಈಗ ನಮ್ ಜೊತೆ ಮನೆಗ್ ಬಾ. ನಚಿಕೇತ, ನಿನ್ಗೆ ಹಸ್ವಾಗಿರ್ಬಹುದು, ಸ್ವಲ್ಪ ಬೆಣ್ಣೆ ತಿನ್ನು. ಇಲ್ಲ ಅಮ್ಮ, ನಾನಿವಾಗ ಏನೂ ತಿನ್ನೋಕ್ಕಾಗಲ್ಲ. ಈಗ ನಾನು ನನ್ನ ಮೃತ್ಯು ಕಾಯ್ಬೇಕಷ್ಟೇ. ಇಲ್ಲ ಮಗು, ಹಾಗೆ ಹೇಳ್ಬಾರ್ದು. ಅತ್ತೆ,
ನೀವು ಚಿಂತೆ ಮಾಡಬೇಡಿ, ನಾನಿದ್ದೀನಲ್ಲ, ನಾನು ನಚಿಕೇತಂಗೆ ಅರ್ಥ ಮಾಡಿಸ್ತೀನಿ. ಇಲ್ಲಿ ಕೊಡಿ, ನನಗೆ ಈ ಬೆಣ್ಣೆ ಕೊಡಿ. ನಚಿಕೇತ, ಇದು ಯಶೋದೆ ಅತ್ತೆ ಕೈಯಾರೆ ಮಾಡಿರೋ ಬೆಣ್ಣೆ. ಈ ತರ ಬೆಣ್ಣೆ ಪೂರ್ತಿ ವ್ರಜಮಂಡಲದಲ್ಲಿ ಎಲ್ಲೂ ಸಿಗಲ್ಲ. ಸ್ವಲ್ಪ ರುಚಿನಾದ್ರೂ ನೋಡು. ಇಲ್ಲ, ನಾನು ಎಲ್ಲದಕ್ಕೂ ಮೊದಲು ಯಮರಾಜನ್ ನೋಡ್ಬೇಕು. ಗೆಳೆಯ, ಒಮ್ಮೆ ಯಮರಾಜ ಬಂದ್ರಿ ಆಗ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಮೊದಲು ಈ ಬೆಣ್ಣೆ ತಿನ್ನು, ಯಾಕಂದ್ರೆ ಅಮ್ಮ ಹೇಳ್ತಾಳೆ ಹಸಿದ ಹೊಟ್ಟೆಯಲ್ಲಿ ಯಾವುದೇ ಪ್ರಾರ್ಥನೆ ಸಫಲ ಆಗೋದಿಲ್ಲ. ನಚಿಕೇತ, ಇನ್ನು ತಡ ಮಾಡಬೇಡ, ಬೆಣ್ಣೆ ತಿನ್ನು. ನಚಿಕೇತನು ಮೃತ್ಯುವ ಕರೆದಿಹನು, ನಚಿಕೇತನು ಮೃತ್ಯುವ ಕರೆದಿಹನು. ಪ್ರಭುತ ಮಮತೆಯ ತೋರುತ್ತಲಿಹನು, ಮೃತ್ಯುವನೇ ಬಯಸುತ್ತಲಿಹ ಮನಕ್ಕೆ ತುತ್ತಿಡುತ್ತಿಹನು ವನು ತಣಿಸಲಿಕೆ. ಮಾತಾ ಲಕ್ಷ್ಮಿಯ ಜೊತೆ ನಾರಾಯಣ ಮಾನವನಾದ ಕರ್ಮಪರಾಯಣ. ಅದ್ಭುತ ಲೀಲೆಯ ತಾತೋರಿಹನು, ರಾಧಾ ಕೃಷ್ಣನು ಮನ ತಣಿಸಿದನು. ಇಲ್ಲ ಇಲ್ಲ, ಈಗ ನನ್ಗೆ ಊಟ ಮಾಡೋಕೆ ಸಮಯ ಇಲ್ಲ. ನಾನು ಹೋಗ್ಬೇಕು, ಯಮರಾಜನ್ ಹುಡುಕ್ಬೇಕು. ಗೆಳೆಯ ನಚಿಕೇತ, ನನ್ನ ಮಾತು ಸ್ವಲ್ಪ ಕೇಳು. ನಂದರಾಜ, ನನಗೇನನ್ನಿಸ್ತಿದೆ ಅಂದ್ರೆ ನಚಿಕೇತನ್ ಕೋಮಲ ಮನಸ್ಸಲ್ಲಿ ಯಾರೋ ಮೃತ್ಯು ಪಡ್ಕೊಳ್ಳೋ ಮಾತನ್ನು ತುಂಬಿರ್ಬೇಕು. ಆದ್ರೆ ಅರ್ಥನೇ ಆಗ್ತಿಲ್ಲ ಯಶೋಧೆ. ಇಂಥ ಅನರ್ಥ ಯಾರು ಮಾಡ್ತಾರೆ? ಏನಾಯ್ತು ಗೆಳೆಯ? ನಾನು ನಿನ್ ಗೆಳೆಯ ಅಲ್ಲ, ನೀನು ನನ್ನ ಅನುಷ್ಠಾನ ಭಂಗ ಮಾಡಿಬಿಟ್ಟೆ. ಈಗ ನಾನೇನು ಮಾಡಲಿ? ಎಲ್ಲೋಗ್ಲಿ? ಹೇಗೆ ಸಿಗುತ್ತೆ ನನಗೆ ಮೃತ್ಯು? ಎಲ್ಲಿದೆ ಯಮನ್ದ್ವಾರ? ನೀವೇ ನನಗೆ ಹೇಳಿದ್ರಿ ನಾನು ಎಲ್ಲ ಸಮಸ್ಯೆ ದೂರ ಮಾಡ್ತೀವಿ ಅಂತ. ಮತ್ತ್ಯಾಕೆ ಸುಮ್ಮನಿದ್ದೀರಾ? ನಾವು ನಿನ್ನ ಎಲ್ಲ ಸಮಸ್ಯೆ ದೂರ ಮಾಡೋದಿಕ್ಕೆ ಸಿದ್ಧವಾಗಿದ್ದೀವಿ. ಮೊದಲು ಇದನ್ನಾದ್ರೂ ಹೇಳು, ಈಗ ನಿನ್ನ ಸಮಸ್ಯೆ ಏನು ಅಂತ. ನನ್ನ ಸಮಸ್ಯೆ ಏನಂದ್ರೆ ನನಗೆ ಯಮರಾಜ ಸಿಗ್ತಾ ಇಲ್ಲ. ಆದ್ರೆ ಅಂಥದ್ದೇನಾಗಿದೆ ಮಗು? ಎಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಯಮರಾಜನ್ ಹುಡುಕ್ತಿದ್ಯಾ? ಹಾ ಮಗು, ಅಂಥದ್ದೇನಾಗಿದೆ? ಹೀಗೆ ನಿನ್ ಜೀವನನ ದೂರ ಮಾಡಿ ಮೃತ್ಯು ಯಾಕೆ ಪಡೆಯಕ್ಕೆ ಹೊರಟಿದ್ಯಾ? ನನ್ನ ಹತ್ರ ಮೃತ್ಯು ಬಿಟ್ರೆ ಏನೂ ಬಯಸೋಕುಳಿದಿಲ್ಲ. ಮಗು, ಹೀಗೇನಾದ್ರೂ ಆಗಿದ್ಯಾ? ಯಾರಾದ್ರೂ ನಿನ್ ಮನ್ಸಿಗೆ ಈ ಮಾತನ್ನು ತುಂಬಿದಾರಾ? ಮೃತ್ಯು ಸಿಕ್ಕರೆ ನೀನು ಸ್ವರ್ಗಲೋಕಕ್ಕೆ ಹೋಗ್ತೀಯ ಮತ್ತಲ್ಲಿ ನಿನ್ ಜೀವನ ಸುಖವಾಗಿರುತ್ತೆ ಅಂತ? ಹಾ ಪುತ್ರ, ಈ ಜಗತ್ನಲ್ಲಿ ಅಂತ ಎಷ್ಟೋ ಪಾಪಿಗಳಿದ್ದಾರೆ. ಅವರು ತಮ್ಮ ಸ್ವಾರ್ಥ ಮತ್ತೆ ಲೋಭದ ಕಾರಣಕ್ಕೆ ಮಕ್ಕಳಿಗೆ ಸ್ವರ್ಗದ ಆಸೆ ಹುಟ್ಟಿಸಿ ಮೃತ್ಯು ಜೊತೆ ಆಟ ಆಡಿಸ್ತಾರೆ. ಹಾ ಮಗು, ನಮಗ್ ಹೇಳು, ಯಾರು ಆ ಪಾಪಿ? ಹಾ ಗೆಳೆಯ, ಹೇಳು, ಯಾರು ನಿನ್ಗೆ ಹೇಳಿದ್ದು ಮೃತ್ಯು ಆವಾಹನೆ ಮಾಡೋಕ್ಕೆ? ಈ ರಹಸ್ಯನ ನೀನು ಹೇಳಲೇಬೇಕು ಗೆಳೆಯ. ಕೇವಲ ಆಗಷ್ಟೇ ನಾವು ನಿನ್ಗೆ ಸಹಾಯ ಮಾಡಕ್ಕಾಗುತ್ತೆ. ನಿಮ್ಗೆಲ್ಲ ತಿಳ್ಕೊಳ್ಳೇಬೇಕು ಅಂದ್ರೆ ಕೇಳಿ, ನಮ್ಮಪ್ಪ ನನ್ನ ಯಮರಾಜನ್ಗೆ ದಾನ ಮಾಡಿದ್ದಾರೆ. ನಮ್ಮ ತಂದೆನೇ ನನಗೆ ಸಾವನ್ನ ಬರ ಮಾಡ್ಕೊಳಕ್ ಹೇಳಿದ್ದಾರೆ. ನಚಿಕೇತ, ನಿನ್ನ ತಂದೆ ಮೇಲೆ ಸ್ವಲ್ಪನಾದರೂ ಗೌರವ ಇದ್ರೆ ಈಗ ಹೋಗು, ಮೃತ್ಯು ಆವಾಹನೆ ಮಾಡು, ಮತ್ತೆ ನನ್ನ ಆಜ್ಞೆ ಪೂರೈಸು. ಅವ್ರ ಆಜ್ಞೆನ ಪಾಲನೆ ಮಾಡೋದಕ್ಕಂತಾನೆ ನಾನು ಯಮರಾಜನ್ ಹುಡುಕ್ತಿದ್ದೀನಿ. ನಾರಾಯಣ ನಾರಾಯಣ. ಪ್ರಭು, ಈ ಋಷಿ ಯಾರು? ಅವರು ಋಷಿಯಾಗಿದ್ದು ಕೂಡ ಒಬ್ಬ ಬಾಲಕನನ್ನು ಮೃತ್ಯುದಾನ ಹೇಗೆ ಮಾಡಿದ್ದಾರೆ ಪ್ರಭು? ದೇವರ್ಷಿ, ಅವರು ಋಷಿ ವಾಜಶ್ರವ. ಇವರು ಸರ್ವ ಸುಲಕ್ಷಣವಾದ ವಿಶ್ವಜಿತ್ ಯಜ್ಞ ಮಾಡಿದವರು. ಮತ್ತಿ ಬಾಲಕ ನಚಿಕೇತ ಅವರ ಸ್ವಂತ ಪುತ್ರನೇ. ಋಷಿ ವಾಜಶ್ರವರು
ತಮ್ಮ ಹಠಯೋಗದಿಂದ ಅನೇಕ ಸಿದ್ಧಿಗಳನ್ನು ಪಡೆದವರು. ಮತ್ತವರ ನಂಬಿಕೆ ಈ ಜಗತ್ತಿನಲ್ಲಿ ಕೇವಲ ದಂಡದಿಂದಲೇ ಜನರನ್ನು ಅನುಶಾಸಿತಗೊಳಿಸಬಹುದೆಂದು. ನಾರಾಯಣ ನಾರಾಯಣ. ಆದರೆ ಪ್ರಭು, ಋಷಿ ವಾಜಶ್ರವರ ಕ್ರೋಧ ಮತ್ತು ಉಗ್ರ ಸ್ವಭಾವ ನನ್ನನ್ನು ವಿಚಲಿತವಾಗಿಸುತ್ತಿದೆ. ಹಾ ದೇವರ್ಷಿ, ಆದರೆ ಅದಕ್ಕಿಂತ ದೊಡ್ಡ ವಿಡಂಬನೆ ಏನೆಂದರೆ ಋಷಿ ವಾಜಶ್ರವರು ನುಡಿಯುವ ಯಾವುದೇ ಶಬ್ದ, ಯಾವುದೇ ಶಾಪ ಅದೇ ಕ್ಷಣಕ್ಕೆ ಫಲಿಸುತ್ತದೆ. ಇದು ಹೇಗೆ ಸಾಧ್ಯವಾಗುತ್ತದೆ ಪ್ರಭು? ಒಂದೆಡೆ ಈ ಋಷಿ ಹಠಮಾರಿ ಮತ್ತು ಉಗ್ರರು, ಹಾಗಿದ್ದರೂ ಇವರ ಮಾತು ಫಲಿಸಿಬಿಡುತ್ತದೆ. ಅದು ಹೇಗೆ ಸಾಧ್ಯವಾಗುವುದು ಪ್ರಭು? ದೇವರ್ಷಿ, ಏಕೆಂದರೆ ಅವರು ಹಠಯೋಗದ ಮೂಲಕ ಬ್ರಹ್ಮದೇವನ ಆರಾಧನೆ ಮಾಡಿದ್ದರು. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಓಂ ಶ್ರೀ ಬ್ರಹ್ಮದೇವಾಯ ನಮಃ. ಕಣ್ಣು ತೆರೆವ ಬ್ರಹ್ಮದೇವ, ಪ್ರಣಾಮ ಪ್ರಭು. ಪುತ್ರ, ನಾನು ನಿನ್ನ ಹಠಯೋಗದ ತಪಸ್ಸಿಗೆ ಪ್ರಸನ್ನನಾಗಿದ್ದೇನೆ. ಕೇಳು, ನಿನಗೇನು ವರಬೇಕು? ಬ್ರಹ್ಮದೇವ, ನನಗೆ ಅಂಥ ವರದಾನ ನೀಡಿ. ನಾನೇನು ಹೇಳಿದ್ರು ಅದು ಫಲಿಸಬೇಕು. ನನ್ನ ಪ್ರತಿಯೊಂದು ಶಬ್ದ, ನನ್ನ ಪ್ರತಿಯೊಂದು ವಚನ ಸತ್ಯವಾಗಬೇಕು ಪ್ರಭು. ನನ್ನೆಲ್ಲ ಆದೇಶದ ಪಾಲನೆ ಆಗಲಿ. ತಥಾಸ್ತು. ನಾರಾಯಣ ನಾರಾಯಣ. ಪ್ರಭು, ಇಂಥ ವರದಾನವೇ? ಇದು ಸಮಸ್ತ ಜಗತ್ತಿಗೂ ಅಭಿಶಾಪದಂತೆ. ಇದರಿಂದ ಜಗತ್ತಿಗೆ ಕೇವಲ ಅಹಿತವೇ ಆಗಬಹುದು. ಹಾ ದೇವರ್ಷಿ, ಆದರೆ ಋಷಿ ವಾಜಶ್ರವ ಆ ದಿನ ಈ ಮಾತನ್ನು ಮರೆತಿದ್ದರು. ಜಗತ್ತಿನಲ್ಲಿ ನಾವೇನೇ ಕಾರ್ಯ ಮಾಡಿದರೂ ಅದರ ಪ್ರತಿಫಲ ಒಂದಲ್ಲ ಒಂದು ದಿನ ನಮಗೆ ಅವಶ್ಯ ಸಿಗುವುದು. ಆ ದಿನ ಬ್ರಹ್ಮದೇವ ಅವರಿಗೆ ನುಡಿದಿದ್ದರು. ಪುತ್ರ, ನಿನ್ನ ಶಾಪವೇನೋ ಫಲಿಸುವುದು ನಿಜ. ಆದರೆ ನೆನಪಿರಲಿ, ತಪ್ಪಾಗಿಯಾದರೂ ನಿನ್ನ ಬಾಯಿಯಿಂದ ಬರುವ ಶಾಪವನ್ನು ಮರಳಿ ಪಡೆದರೆ ಆಗ ಆ ಶಾಪ ನೀನೇ ಅನುಭವಿಸಬೇಕು. ಆಗಲಿ ಭಗವಂತ. ಯಾಕೆಂದ್ರೆ ಜೀವನದಲ್ಲಿ ಹಾಗೆ ಯಾವತ್ತೂ ಆಗೋಲ್ಲ. ನನ್ನ ಮಾತನ್ನ ಮರಳಿ ಪಡೆಯೋ ಹಾಗೆ. ಮತ್ತು ಈ ಪ್ರಕಾರ ಋಷಿ ವಾಜಶ್ರವರ ವಾಣಿ ಫಲಿಸತೊಡಗಿತು. ಮತ್ತು ಅವರ ಉಗ್ರತೆ, ಅವರ ಕ್ರೋಧ ಸ್ವಭಾವ ಬ್ರಹ್ಮನ ವರದಾನವನ್ನು ಪಡೆದ ನಂತರ ಇನ್ನೂ ಹೆಚ್ಚಾಯಿತು. ಅವರು ಅನೇಕ ಜನರಿಗೆ ಶಾಪವಿತ್ತರು, ಅನೇಕ ಜನರನ್ನು ರೋಗಿಯಾಗಿಸಿದರು, ಅವರನ್ನು ವಿಕಲಾಂಗರಾಗಿಸಿದರು. ಅವರ ಕಾರ್ಯವನ್ನು ಯಾರೇ ಪ್ರಶ್ನೆ ಮಾಡಿದರು ಅವರನ್ನೆಲ್ಲ ಇವರೇ ನಾಶ ಮಾಡಿದರು. ನಾರಾಯಣ ನಾರಾಯಣ. ಇಷ್ಟು ಕ್ರೋಧವೇ ಪ್ರಭು? ಹಾ ದೇವರ್ಷಿ, ಆದರೆ ಒಂದು ದಿನ ಅವರಿಗೆ ಒಬ್ಬ ತೇಜಸ್ವಿ ಬಾಲಕ ನಚಿಕೇತನ ಜನ್ಮವಾಯಿತು. ಮತ್ತು ಆ ಬಾಲಕ ದೊಡ್ಡವನಾದಾಗ ಋಷಿ ವಾಜಶ್ರವರ ಆಶ್ರಮದಲ್ಲಿ ಸರ್ವಸದಕ್ಷಿಣವಾದ ವಿಶ್ವಜೀತ ಯಜ್ಞದ ಸಿದ್ಧತೆಯಾಗುತ್ತಿತ್ತು. ಅಯ್ಯೋ, ಅಯ್ಯೋ, ಧ್ಯಾನ ಇರ್ಲಿ. ಗುರುದೇವ, ನೀನ್ ತಪ್ಪು ಮಾಡುವಾಗ ನೋಡಿದ್ರೆ ಅವ್ರು ನಿನ್ಗೇನಾದ್ರೂ ಶಾಪ ಕೊಡ್ತಾರೆ. ಏನ್ ಹೇಳ್ತಿದ್ಯಾ? ಗುರುದೇವ ಕೋಪದಲ್ಲಿ ಏನಾದ್ರೂ ಶಾಪ ಕೊಡ್ತಾರ? ನಿನ್ನ ಕತ್ತೆ ಆದ್ರೂ ಮಾಡ್ತಾರೆ, ಅಥವಾ ನಾಯಿ ಆದ್ರೂ ಮಾಡ್ತಾರೆ. ಆ ಸಮಯಕ್ಕೆ ಅವ್ರ ಮನಸ್ಸಿನ ಸ್ಥಿತಿ ಹೇಗಿರುತ್ತೋ ನಿನ್ಗದೇ ಶಿಕ್ಷೆ ಕೊಡ್ತಾರೆ. ಆದ್ರೆ ಅದಂತೂ ಅನ್ಯಾಯ ಅಲ್ವಾ ಗೆಳೆಯ? ಹಾಗೇನಾದ್ರೂ ಗುರುದೇವರಿಗೆ ಕೋಪ ಬಂದ್ಬಿಟ್ರೆ ಆಗ ನ್ಯಾಯ ಅನ್ಯಾಯದ ಧ್ಯಾನ ಎಲ್ಲಿರುತ್ತೆ? ಒಂದ್ಸಾರಿ ಒಬ್ಬ ಹುಡುಗನಿಂದ ಗೊತ್ತಾಗ್ದೇನೆ ಹೇಗೋ ಆರತಿ ದೀಪ ಹೋಗಿತ್ತು. ಗುರುದೇವ ಕೋಪ ಮಾಡ್ಕೊಂಡು ಅವನಿಗೆ ಶಾಪ ಕೊಟ್ಬಿಟ್ರು. ಅವನ್ನ ಹುಡುಗನಿಂದ ಹುಡುಗಿಯಾಗಿ ಮಾಡ್ಬಿಟ್ರು. ಹೌದಾ? ಹಾ ಗೆಳೆಯ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಅವ್ರೇನಾದ್ರೂ ನಿನ್ನ ಹುಡುಗಿಯಾಗಿ ಮಾಡ್ಬಿಟ್ರೆ ಆಗ ನೀನೇನ್ ಮಾಡ್ತೀಯಾ? ಆಗ ನಾನ್ ನಿನ್ನ ಮದುವೆ ಆಗ್ಬೇಕಾಗತ್ತೆ. ನಿರ್ಲಜ್ಜ, ಪಾಪಿ, ಅಧರ್ಮಿ, ಮೂರ್ಖ, ನಿನಗೆ ಇಷ್ಟು ದುಸ್ಸಾಹಸ? ಇಲ್ಲಿ ನೀನು ಕೆಲಸ ಮಾಡ್ತಾ ಅಪಹಾಸ್ಯ ಮಾಡ್ತೀಯಾ? ಗುರುದೇವ, ನನ್ನನ್ನು ಕ್ಷಮಿಸ್ಬಿಡಿ ಗುರುದೇವ. ನಾನಂತೂ ಏನು ಮಾಡಿಲ್ಲ. ಇವನೇ ನನ್ನನ್ನು ನಗಿಸಿದ್ದು ಗುರುದೇವ. ಇಲ್ಲ ಗುರುದೇವ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇವನೇ ನನ್ನ ನಗಿಸಿದ್ದು. ಸುಮ್ಮನೆ ಮಾತು ನೀನು ಹೇಳ್ದೆ, ಮತ್ತೇನು ನಿನ್ನ ಮಾತನ್ನ ಅಪಹಾಸ್ಯ ಮಾಡ್ದ. ಹಾಗಾಗಿ ನೀನು ಮೂಗ ಆಗ್ತೀಯ, ಮತ್ತಿವನು ಕಿವುಡ.
ಹಾಗೆ ನೀನ್ ಯಾವಾಗ್ಲೂ ಮಾತಾಡಬಾರ್ದು, ಮತ್ತಿವನು ಏನೂ ಕೇಳಬಾರ್ದು. ಗುರುದೇವ, ನಮ್ಮನ್ನು ಕ್ಷಮಿಸ್ಬಿಡಿ ಗುರುದೇವ. ನಮ್ಮಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗುರುದೇವ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮಿಂದ ದೊಡ್ಡ ತಪ್ಪಾಗಿದೆ ಗುರುದೇವ. ನಮ್ಮಿಂದ ತಪ್ಪಾಗಿದೆ. ಅಪ್ಪ, ಇಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಇವರನ್ನ ಕ್ಷಮಿಸ್ಬಿಡಿ. ನಚಿಕೇತ, ಹೊರಟು ಹೋಗಿಲ್ಲಿಂದ. ನನ್ನ ಕಾರ್ಯದಲ್ಲಿ ಅಡ್ಡಿಯುಟ್ಟು ಹಾಕೋ ಪ್ರಯತ್ನ ಮಾಡಬೇಡ. ಅಪ್ಪ, ನಾನು ನಿಮ್ಮ ಎಲ್ಲ ಆಜ್ಞೆನೂ ಪಾಲಿಸ್ತೀನಿ, ನಿಮ್ಮ ಪ್ರತಿಯೊಂದು ಆಜ್ಞೆನೂ ಸ್ವೀಕರಿಸ್ತೀನಿ. ಆದರೆ ಇವ್ರನ್ನ ಕ್ಷಮಿಸ್ಬಿಡಿ. ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ. ನಚಿಕೇತ, ನನ್ನ ಕಾರ್ಯವನ್ನೇ ಪ್ರಶ್ನೆ ಮಾಡ್ತಿದೀಯ. ಇಂಥ ಪುತ್ರ ಅಧರ್ಮಿ ಆಗ್ತಾನೆ, ಉದ್ದಟ ಆಗ್ತಾನೆ. ನಿನಗಿಷ್ಟು ಸಾಹಸ ಹೇಗ್ ಬಂತು? ಇಲ್ಲ, ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಅಪ್ಪ. ನಾನಂತೂ ಕೇವಲ ಯಾವ ಬಾಲಕ ತನ್ನ ತಂದೆಯನ್ನೇ ಪ್ರಶ್ನೆ ಮಾಡ್ತಾನೋ, ಅವರ ನಿರ್ಣಯದ ಮೇಲೆ ಸಂದೇಹ ಪಡ್ತಾನೋ, ಅವನಿಗೆ ಜೀವಂತವಾಗಿರೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಹೋಗು, ನಾನು ನಿನ್ನ ಯಮರಾಜಂಗೆ ಈಗಲೇ ದಾನ ನೀಡ್ತೀನಿ. ನಚಿಕೇತ, ಒಮ್ಮೆ ನಿನ್ನ ಮನಸ್ಸಲ್ಲಿ ತಂದೆ ಮೇಲೆ ಸ್ವಲ್ಪನಾದರೂ ಗೌರವ ಇದ್ರೆ ಈಗ ಹೋಗು, ನಿನ್ನ ಮೃತ್ಯು ಆವಾಹನೆ ಮಾಡು ಮತ್ತು ಪುತ್ರ ಋಣ ಪೂರ್ತಿ ಮಾಡು. ಆಗ್ಲಿ ಅಪ್ಪ, ಇದೇ ನಿಮ್ಮ ಆಜ್ಞೆ ಆದರೆ ನಾನು ಅದನ್ನು ಖಂಡಿತ ಸ್ವೀಕರಿಸ್ತೀನಿ. ನೀವು ಕೊಟ್ಟಿದ್ದ ಆಜ್ಞೆನ ನಾನು ಪಾಲಿಸ್ತೀನಿ. ಸ್ವಾಮಿ, ಇದೇನ್ ಹೇಳ್ಬಿಟ್ರಿ ನೀವು ನನ್ನ ಮಗನಿಗೆ? ಇಲ್ಲ ಇಲ್ಲ ನಚಿಕೇತ, ನೀನ್ ಹೋಗೋ ಹಾಗಿಲ್ಲ ನಚಿಕೇತ. ಇಲ್ಲಮ್ಮ, ನಾನು ಹೋಗ್ಲೇಬೇಕು. ನಾನು ಅಪ್ಪನ ಋಣನ ತೀರಿಸ್ಲೇಬೇಕು. ಇಲ್ಲ ಇಲ್ಲ ಪುತ್ರ, ಹಾಗ್ ಮಾಡ್ಬೇಡ. ಹಾಗಾದ್ರೆ ನಿಂಗೆ ಅಮ್ಮನ ಬಗ್ಗೆ ಸ್ವಲ್ಪನೂ ಧ್ಯಾನ ಇಲ್ವಾ? ಧ್ಯಾನ ಇದೆಯಮ್ಮ, ಆದ್ರೆ ನೀವು ನನಗೆ ಯಾವಾಗ್ಲೂ ಹೇಳ್ತಿದ್ರಿ ನಾನು ಯಾವಾಗ್ಲೂ ಪ್ರಭು ಶ್ರೀ ರಾಮನ್ ಹಾಗೆ ಒಬ್ಬ ಆಜ್ಞಾಕಾರಿ ಮಗನಾಗ್ಬೇಕು. ಇವತ್ತು ನಾನೇನಾದ್ರೂ ಅಪ್ಪನ ಆಜ್ಞೆ ಪಾಲನೆ ಮಾಡಿಲ್ಲ ಅಂದ್ರೆ ಒಬ್ಬ ಆಜ್ಞಾಕಾರಿ ಮಗನಾಗೋಕ್ ಹೇಗ್ ಸಾಧ್ಯ? ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಭಾಗ್ಯದಲ್ಲಿ ನಿಮ್ ಜೊತೆ ಇಷ್ಟೇ ಪ್ರೀತಿ ಇತ್ತು. ಬೇಡ ನಚಿಕೇತ, ಬೇಡ ನಚಿಕೇತ, ಹೋಗ್ಬೇಡ ಮಗು ನಚಿಕೇತ, ಹೋಗ್ಬೇಡ. ನಾನು ಎಲ್ಲ ಸತ್ಯನೂ ಹೇಳಿದ್ದೀನಿ. ಇದೇ ನನ್ನ ಜೀವನದ ಕತೆ, ಇದೇ ನನ್ನ ಜೀವನದ ವಿಡಂಬನೆ. ಹೀಗೆ ನನ್ನ ತಂದೆನೇ ನನ್ನ ಮೃತ್ಯುಗೆ ದಾನ ನೀಡಿದ್ದಾರೆ. ಆಗಿಂದ ನಾನು ಮೃತ್ಯುನೇ ಹುಡುಕ್ತಿದ್ದೀನಿ. ನಂದರಾಜ, ನನಗಂತೂ ನಂಬೋಕೆ ಆಗ್ತಿಲ್ಲ. ಹೇಗೊಬ್ಬ ತಂದೆನೇ ಸ್ವಯಂ ತನ್ನ ಮಗನನ್ನ ಯಮರಾಜಂಗ್ ದಾನ ಮಾಡೋಕ್ ಸಾಧ್ಯ? ಇಷ್ಟೊಂದು ಕಠೋರ, ಇಷ್ಟು ನಿರ್ದಯಿ ಯಾರಾಗೋಕ್ ಸಾಧ್ಯ ನಂದರಾಜ? ಹಾ ಯಶೋದೆ, ಇದೇ ತಾನೇ ಎಲ್ಲದಕ್ಕಿಂತ ದೊಡ್ಡ ವಿಡಂಬನೆ. ನಾರಾಯಣಂ ನಾರಾಯಣ. ಪ್ರಭು, ತಮ್ಮದೇ ಪುತ್ರನಿಗೆ ಇಷ್ಟೊಂದು ಶಾಪವೇ? ಇದಂತೂ ಅನರ್ಥವೇ ಪ್ರಭು. ಅನರ್ಥ ಮಾತ್ರವಲ್ಲ, ಬದಲಿಗೆ ಮಹಾ ಅನರ್ಥ ಪ್ರಭು. ಆದರೆ ಇದೇ ಸತ್ಯ ದೇವರ್ಷಿ. ಈ ಜಗತ್ತಿನಲ್ಲಿ ಇಂತಹ ಅನೇಕ ಮಾತಾ ಪಿತರಿದ್ದಾರೆ. ಏನನ್ನು ಯೋಚಿಸದೆ ತಿಳಿಯದೆ ತಮ್ಮ ಮಕ್ಕಳಿಗೆ ಏನಾದರೊಂದು ಹೇಳುತ್ತಾರೆ. ಮಾತಾ ಪಿತಾ ಕ್ರೋಧಗೊಂಡಾಗ ತಮ್ಮ ಮಕ್ಕಳಿಗೆ ಹೇಳುತ್ತಾರೆ ಅವರು ಯಾವುದಕ್ಕೂ ಯೋಗ್ಯರಲ್ಲವೆಂದು. ನಾರಾಯಣ ನಾರಾಯಣ, ಸತ್ಯವಾಗಿದೆ ಪ್ರಭು. ಮತ್ತು ಈ ಮಾತು ಅವರ ಕೋಮಲ ಮನದಲ್ಲಿ ಬೇರೂರುತ್ತದೆ ದೇವರ್ಷಿ. ಅದರಿಂದ ಅವರು ದಿಶಾಹೀನರಾಗುತ್ತಾರೆ. ತಮ್ಮ ಕುರಿತು ಅವರ ದೃಷ್ಟಿ ಪರಿವರ್ತನೆಯಾಗುತ್ತದೆ. ಮತ್ತವರು ತಮ್ಮನ್ನು ಕೆಲಸಕ್ಕೆ ಬಾರದವರೆಂದುಕೊಳ್ಳುತ್ತಾರೆ. ಹಾ ಪ್ರಭು, ಇಂದು ಅದೇ ಅನರ್ಥ ಋಷಿ ವಾಜಶ್ರವ ತಮ್ಮ ಪುತ್ರ ನಚಿಕೇತನ ಮೇಲೆ ಮಾಡಿದ್ದಾರೆ. ದೇವರ್ಷಿ, ಆದ್ದರಿಂದ ಯಾವುದೇ ಮಾತಾಪಿತರು ತಮ್ಮ ಪುತ್ರ ಪುತ್ರಿಯರೊಂದಿಗೆ ಸದಾ ವಿಚಾರ ಮಾಡಿಯೇ ಮಾತನಾಡಬೇಕಾಗುತ್ತದೆ. ಏಕೆಂದರೆ ಅವರೇ ತಮ್ಮ ಮಕ್ಕಳಿಗೆ ಆದರ್ಶವಾಗಿರುತ್ತಾರೆ, ಅವರ ಜೀವನದ ಆಧಾರವಾಗಿರುತ್ತಾರೆ. ಅವರು ಏನೇ ಹೇಳಿದರೂ ಅವರ ಮಕ್ಕಳಿಗೆ ಅದೇ ಪರಮ ಸತ್ಯವಾಗಿರುತ್ತದೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಹಾಗಾಗಿಯೇ ಬಾಲ್ಯದಲ್ಲಿ ಕೇಳಿದ ಮಾತಾಪಿತರ ಮಾತು ಸದಾ ಕಾಲಕ್ಕೂ ಒಂದು ಗಾಯದಂತೆ ಮನದಲ್ಲಿ ಉಳಿದು ಬಿಡುತ್ತದೆ.
ಅದು ಮಾಯುವುದಿಲ್ಲ. ಹಾಗಾಗಿ ಮಾತಾಪಿತರು ಸದಾ ಗಮನದಲ್ಲಿಡಬೇಕು. ಈಗ ನಚಿಕೇತನ ವಿಷಯದಲ್ಲಾದಂತೆ ಯಾರಿಗೂ ಆಗಬಾರದು. ತಮ್ಮ ಮಕ್ಕಳಿಗೆ ಏನೇ ಹೇಳುವ ಮೊದಲು ಅವರು ಒಂದು ಬಾರಿ ಖಂಡಿತ ಯೋಚನೆ ಮಾಡಬೇಕು. ಗೊಲ್ಲ, ಈಗೇನಾಗುತ್ತೆ? ನಚಿಕೇತನ ಮನಸ್ಸಿಂದ ಈ ಮೃತ್ಯು ಯೋಚನೆ ಹೇಗ್ ತೆಗೆಯೋದು? ರಾಧೆ, ನಚಿಕೇತನಿಗೆ ತಂದೆ ಮೇಲೆ ತುಂಬಾ ಭಕ್ತಿ. ಮತ್ತೆ ಇದ್ರಿಂದ ತನ್ನ ತಂದೆ ಆಜ್ಞೆ ಮುಂದೆ ಅವನಿಗೆ ಮೃತ್ಯು ಭಯನೇ ಕಾಡ್ತಿಲ್ಲ. ಗೊಲ್ಲ, ನಾವೇ ಒಂದು ಮಾರ್ಗ ಹುಡುಕ್ಬೇಕು. ನಚಿಕೇತನ್ಗೆ ಅವನ್ ತಂದೆ ಅಪ್ಪಣೆನ ಪಾಲಿಸೋ ಅಗತ್ಯ ಇಲ್ಲ ಅಂತ ನಾವಿಬ್ರು ಹೇಗಾದ್ರೂ ಮಾಡಿ ಅವನ್ಗೆ ತಿಳಿಸಿ ಹೇಳಲೇಬೇಕು. ರಾಧೆ, ನೀನ್ ಸತ್ಯ ಹೇಳ್ತಿದ್ಯಾ. ಕೇವಲ ಅದೊಂದೇ ಮಾರ್ಗ ಇದೆ ಈ ಅನರ್ಥನ ತಡೆಯೋದಿಕ್ಕೆ. ಆದ್ರೆ ನನ್ಗೆ ಅರ್ಥನೇ ಆಗ್ತಿಲ್ಲ. ನಾವು ನಚಿಕೇತನ್ಗೆ ಅರ್ಥ ಮಾಡಿಸೋದಾದ್ರೆ ಹೇಗೆ? ಕೃಷ್ಣ, ಕೃಷ್ಣ, ಅನರ್ಥ ಆಗಿದೆ. ಅಣ್ಣ, ಏನಾಯ್ತು? ನೀನ್ ಯಾಕೆಷ್ಟು ಗಾಬರಿ ಆಗಿದ್ಯಾ? ಕೃಷ್ಣ, ನಚಿಕೇತ ಹೇಳ್ದೆ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ನನ್ ಗೊತ್ತಾಯ್ತು ಅವನು ಎಲ್ಲೋ ಹೋಗಿದ್ದಾನೆ ಅಂತ. ಅವನು ಮೃತ್ಯುನ ಆವಾಹನೆ ಮಾಡೋದಕ್ಕೆ ಹೋಗಿರ್ತಾನೆ. ಅಣ್ಣ, ನಾವು ಅವನನ್ನ ತಡಿಲೇಬೇಕು. ನಡೀರಿ. ಬಾ ಕೃಷ್ಣ, ಬೇಗ ಹೋಗ್ಬೇಕು. ಹೇ ಮೃತ್ಯುವಿನ ದೇವತೆ, ಹೇ ಯಮರಾಜ, ಪ್ರಕಟರಾಗಿ ನಾನು ನನ್ನ ಜೀವ ಕೊಟ್ಟು ಪಿತೃಋಣ ತೀರಿಸಬೇಕಾಗಿದೆ. ನನ್ನ ಮೃತ್ಯುಲೋಕಕ್ಕೆ ಕರ್ಕೊಂಡು ಹೋಗಿ ನಾನು ನಿಮ್ಮ ಜೊತೆ ಮೃತ್ಯುಲೋಕಕ್ಕೆ ಬರಲು ಸಿದ್ಧನಾಗಿದ್ದೀನಿ. ನನ್ನ ಪ್ರಾರ್ಥನೆ ಸ್ವೀಕಾರ ಮಾಡಿ ಯಮರಾಜ. ನಚಿಕೇತ, ನಾನು ಯಮರಾಜ ನಿನ್ನ ಪ್ರಾರ್ಥನೆನ ಸ್ವೀಕಾರ ಮಾಡಿದ್ದೀನಿ. ಯಮದೇವ, ನೀವು ಬಂದ್ಬಿಟ್ರ ಯಮದೇವ? ಆದ್ರೆ ನೀವು ಬರೋದಕ್ಕೆ ಇಷ್ಟು ಸಮಯ ಯಾಕೆ ತಗೊಂಡ್ರಿ? ನಾನು ನಿಮ್ಮನ್ನ ಯಾವಾಗಿಂದ ಕರೀತಿದ್ದೆ. ನಾನು ನಮ್ಮಪ್ಪನ ಆಜ್ಞೆನ ಪಾಲನೆ ಮಾಡಬೇಕು. ನಚಿಕೇತ, ಪ್ರತಿಯೊಂದು ಘಟನೆ ಆಗೋದಕ್ಕೆ ಒಂದು ಸಮಯ ಇರುತ್ತೆ. ಮತ್ತೆ ನಿನ್ನ ಮೃತ್ಯುವಿನ ಸಮಯ ಈಗ ಬಂದಿದೆ. ಅದ್ರಿಂದಾನೇ ನಾನು ಬಂದಿದ್ದೀನಿ. ಈಗ ನಿನ್ ಜೀವ ತಕೊಂಡೇ ಹೋಗ್ತೀನಿ. ನಾನು ಸಿದ್ಧ ಇದ್ದೀನಿ ನಿಮ್ಮೆದ್ರಲ್ಲಿ. ನಿಲ್ಲಿ ಯಮದೇವ, ಇದು ಅನರ್ಥ. ಮಾಡಬೇಡಿ ಅನರ್ಥನ. ಯಮರಾಜ, ನಾನು ಜನರ ಜೀವ ತಗೊಂಡು ಹೋಗೋದು ನನಗಿರೋ ಕೆಲಸ. ಅಧರ್ಮಿ ಬಾಲಕ, ಯಾರು ನೀನು? ಯಾಕೆ ನನ್ನ ಕಾರ್ಯದಲ್ಲಿ ಅಡ್ಡಿ ಮಾಡುತ್ತಿದ್ದೀಯಾ? ಯಮದೇವ, ನಾನು ಯಶೋಧೆ ನಂದನ ಕೃಷ್ಣ. ಮತ್ತೆ ನಾನು ಬರ್ಸಾನದ ರಾಧೆ. ಯಮದೇವ, ಮತ್ತೆ ನಮ್ಮಪ್ಪನ ಹತ್ರ ರಾಧೆ. ಇವರು ಯಮದೇವ. ಇವರಿಗೆ ನಿನ್ನ ಅಪ್ಪನ 1,00,000 ಹಸುಗಳಿಂದ ಏನಾಗಬೇಕಾಗಿದೆ? ಯಮದೇವ, ಯಾರ ಮೃತ್ಯು ಇನ್ನೂ ನಿರ್ಧಾರನೇ ಆಗಿಲ್ವೋ, ಯಾರ ಆಯಸ್ಸು ಇನ್ನೂ ಇದೆಯೋ ಅವನನ್ನ ನೀವು ಮೃತ್ಯು ಲೋಕಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀರಾ? ಮತ್ತೆ ನಚಿಕೇತ ಅಂತ ಯಾವುದೇ ಅನರ್ಥ ಮಾಡಿಲ್ಲ. ನೋಡು ಬಾಲಕ, ನನ್ನ ಮಾರ್ಗಕ್ಕೆ ಮಧ್ಯ ಬರಬೇಡ. ಈ ಬಾಲಕ ಏನು ಅಧರ್ಮ ಮಾಡಿದ್ದಾನೋ ಇಲ್ಲವೋ ಅದನ್ನ ತಿಳಿಯೋ ಅವಶ್ಯಕತೆ ನನಗಿಲ್ಲ. ಇವನ ತಂದೆ ಇವನಿಗೆ ಮೃತ್ಯುದಂಡದ ಶಾಪ ನೀಡಿದ್ದಾನೆ. ಮತ್ತವನಿಗೆ ಬ್ರಹ್ಮದೇವರ ವರದಾನ ಇದೆ. ಅವನ ಶಾಪ ಫಲಿಸದ ಹಾಗೆ ಯಾರೂ ತಡೆಯೋಕ್ಕಾಗಲ್ಲ. ಅದ್ರಿಂದಾನೇ ನಚಿಕೇತನನ್ನ ಕರ್ಕೊಂಡು ಹೋಗೋದು ನನ್ನ ಧರ್ಮ. ಮಹಾರಾಜ, ಒಮ್ಮೆ ಧರ್ಮ ನ್ಯಾಯದ ಜೊತೆ ಇದ್ದಿದ್ರೆ ಮತ್ತೆ ನ್ಯಾಯದ ಮಾರ್ಗ ಬಿಟ್ಟು ಅನ್ಯಾಯದ ಮಾರ್ಗದಲ್ಲಿ ಹೋದ್ರೆ ಆಗ ಅದು ಅಧರ್ಮ ಆಗಿರುತ್ತೆ. ನೀವು ಅಧರ್ಮ ಮಾಡ್ತಿದ್ದೀರಿ ಯಮದೇವ. ಬಾಲಕ, ನಾನಿಲ್ಲಿ ಧರ್ಮ ಅಧರ್ಮದ ಮಾತನಾಡಲು ಬಂದಿಲ್ಲ. ನನ್ನ ಪಾಶವನ್ನ ಬಿಡು, ಮತ್ತೆ ನನಗೆ ನನ್ನ ಕಾರ್ಯ ಮಾಡೋದಕ್ಕೆ ಬಿಡು. ಅದನ್ನೇ ನಾವು ಹೇಳ್ತಿರೋದು ಯಮದೇವ. ನೀವೀಗ ಹೋಗಿ ಮತ್ತೆ ನಿಮ್ ಕೆಲಸ ಮಾಡಿ. ಯಮದೇವ ನಮ್ ಗೆಳೆಯ ನಚಿಕೇತನ ಬಿಟ್ಬಿಡಿ. ಮತ್ತೆ ಅದು ಅಲ್ಲದೆ
ಅಪರಾಧ ನಚಿಕೇತನ ತಂದೆ ಮಾಡಿದ್ದು. ಆದ್ರೆ ನೀವು ಶಿಕ್ಷೆ ಕೊಡೋದಿಕ್ಕೆ ಇಲ್ಲಿ ಯಾಕೆ ಬಂದಿದ್ದೀರಾ? ಏಕೆಂದರೆ ಸ್ವತಃ ನಚಿಕೇತನೇ ನನ್ನನ್ನು ಇಲ್ಲಿಗೆ ಆಮಂತ್ರಿಸಿದ್ದಾನೆ. ಆದ್ರಿಂದ ನಾನಿವನ ಪ್ರಾಣವನ್ನ ತಗೊಂಡು ಹೋಗ್ಲೇಬೇಕು. ದೂರ ಹೋಗು ನನ್ನ ಮಾರ್ಗದಿಂದ. ಇವತ್ತೇನೇ ಆದ್ರೂ ಸರಿ, ನಾವು ನಿಮ್ಗೆ ನಚಿಕೇತನ ಪ್ರಾಣ ತಗೊಂಡೋಗಕ್ ಬಿಡಲ್ಲ. ಮಕ್ಕಳಾದ್ರೂ ನಿಮ್ಮ ಸಾಹಸ ಮೆಚ್ಚೋ ಹಾಗಿದೆ. ನಿಮ್ಗೆ ಅರಿವಾದ್ರೂ ಇದೆಯಾ? ನೀವು ಯಾರ ಮಾರ್ಗವನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ದೀರಿ? ಯಮರಾಜನ ಮಾರ್ಗ. ಯಾರ ಅಧರ್ಮ ಮಾಡ್ತಾರೋ ನಾವು ಅವ್ರ ಮಾರ್ಗ ಖಂಡಿತ ತಡಿತೀವಿ. ಅವ್ರು ಬೇಕಾದ್ರೆ ದೇವರಾದ್ರೂ ಆಗಿರ್ಲಿ. ಹೌದಾ? ಅಂದ್ರೆ ನೀನ್ ತಡಿತೀಯ ನನ್ನ? ಯಮರಾಜನ ಶಕ್ತಿ ಬಗ್ಗೆ ಸ್ವಲ್ಪನಾದ್ರೂ ತಿಳಿದಿದ್ಯಾ ನಿನಗೆ? ಯಮರಾಜ, ನನ್ಗೆ ಕೇವಲ ನನ್ ಶಕ್ತಿ ಬಗ್ಗೆ ಗೊತ್ತಿದೆ. ತಿಳ್ಕೊ, ನಾನು ಬಲದಲ್ಲಿ ರಾಮ, ಬಲರಾಮ. ಮತ್ ನಿಮ್ಗೆ ನನ್ ಜೊತೆ ಯುದ್ಧ ಮಾಡಾದ್ಮೇಲೆ ನನ್ ಶಕ್ತಿ ಬಗ್ಗೆ ಅರ್ಥ ಆಗುತ್ತೆ. ನಾರಾಯಣ ನಾರಾಯಣ, ಇದೇನು ಅನರ್ಥ ಪ್ರಭು? ಇಂದು ಸಾಕ್ಷಾತ್ ಶೇಷಾವತಾರಿ ಬಲರಾಮನು ಯಮರಾಜನಿಗೆ ಎದುರಾಗಿ ನಿಂತಿದ್ದಾನೆ. ದೇವರ್ಷಿ, ಯಮದೇವನಿಗೆ ತನ್ನ ಧರ್ಮ ಪಾಲನೆಯ ಅಹಂಕಾರ ಮೂಡಿದಂತಿದೆ ಮತ್ತು ಅಹಂಕಾರಕ್ಕೆ ಸವಾಲಾಗುವುದು ಸ್ವಾಭಾವಿಕವೇ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ಆಗ್ಲಿ ಬಾಲಕ, ಒಮ್ಮೆ ನಿನಗೆ ಯುದ್ಧದ ಭಾಷೆನೆ ಬರೋ ಹಾಗಿದ್ರೆ ಹಾಗೆ ಆಗ್ಲಿ. ಆಶ್ಚರ್ಯ ಇದು. ಯಮನ ಬಲನೆ ತಡೆಯೋದಂದ್ರೆ ಇಂಥ ಬಲಶಾಲಿ ನನಗೆ ಸಿಕ್ಕಿರ್ಲಿಲ್ಲ. ಇವತ್ ಸಿಕ್ದೆ ನೀನು. ಅರ್ಥ ಮಾಡ್ಕೋ, ಇದು ಕೇವಲ ನನ್ ಬಲ ಮಾತ್ರ ಅಲ್ಲ, ಬದ್ಲಿಗೆ ಧರ್ಮದ ಬಲ, ಸತ್ಯದ ಬಲ ಇದು. ಯಮದೇವ, ತಪ್ಪಾಗಿ ತಿಳಿಬೇಡಿ, ಆದ್ರೆ ಧರ್ಮದ ಮುಂದೆ ಅಧರ್ಮ ಯಾವತ್ತೂ ನಿಲ್ಲೋಕ್ಕಾಗಲ್ಲ. ಬಾಲಕ, ಎಲ್ಲಿಂದಾನೋ ಸ್ವಲ್ಪ ಶಕ್ತಿ ಪಡ್ಕೊಂಡು ಬಂದು ನಿನ್ನ ಮೇಲೆ ನಿನಗೆ ಅಹಂಕಾರ ಮೂಡಿದೆ. ಈಗ್ಲೇ ಮುರಿತೀನಿ ನಿನ್ನ ಈ ಅಹಂಕಾರನ. ಈಗ ಅರ್ಥ ಆಯ್ತಾ ಅಹಂಕಾರಿ ಬಾಲಕ? ಯಮನ ಬಲ, ಕ್ರೋಧದಲ್ಲಿ ಬಲದ ಜೊತೆ ಜೊತೆಗೆ ಬುದ್ಧಿನೂ ಕಡಿಮೆ ಆಗುತ್ತೆ. ಬಲದ ರಾಮ ಬಲರಾಮ. ಬಲರಾಮ, ನೀನು ನನ್ನ ಸೋಲ್ಸಕ್ಕಾಗಲ್ಲ. ಉಳಿಬೇಕು ಅಂದ್ರೆ ಮೊದ್ಲು ಇಲ್ಲಿಂದ ಹೋಗ್ಬಿಡು. ಮತ್ತಿ ನಚಿಕೇತನನ್ನ ನನಗೆ ಒಪ್ಪಿಸ್ಬಿಡಿ. ಯಮದೇವ, ಒಮ್ಮೆ ಮಾತು ಕೇವಲ ಯುದ್ಧದಾಗಿದ್ರೆ ನೀವ್ ಗೆಲ್ತೀರಾ ಅಥವಾ ನಾನು? ನನ್ಗೆ ಯಾವ ತೊಂದ್ರೆನೂ ಇಲ್ಲ. ಆದ್ರೆ ಇಲ್ಲಿ ನಮ್ಮಿಬ್ರಲ್ಲಿ ಯುದ್ಧ ಯಾರಿಗಾಗಿ ನಾವು ಮಾಡ್ತಿದೀವೋ ಅವನು ನಿರ್ದೋಷಿ. ನಾನು ಮತ್ತೆ ಕೃಷ್ಣ ಅವನ್ ಜೀವ ರಕ್ಷಣೆ ಮಾಡೋ ವಚನ ಕೊಟ್ಟಿದೀವಿ. ಅದಕ್ಕೆ ಇವತ್ ನಾನ್ ನಿಮ್ಮನ್ನ ಸೋಲಿಸ್ಲೇಬೇಕು ಯಮದೇವ. ಇದು ಹೇಗಾಗೋದಕ್ಕೆ ಸಾಧ್ಯ? ಯಾರು ಈ ಬಾಲಕ? ನನ್ನನ್ನೇ ಸೋಲ್ಸೋಷ್ಟು ಶಕ್ತಿನ? ಇವರು ಸ್ವತಃ ಜಗತ್ಪಾಲಕ ನಾರಾಯಣ ಮತ್ತೆ ಜಗತ್ತನ್ನೇ ಧಾರಣೆ ಮಾಡಿರುವ ಶೇಷನಾಗ. ಇವರಿಗೆ ನಾನು ಸೋಲಲೇಬೇಕಾಗಿತ್ತು.
ಪರಾಜಿತರಾದ್ರಿ, ಆದ್ರೆ ನಾನ್ ನಿಮ್ಮನ್ನ ಬಂದ್ಸೋಕಾಗಲ್ಲ. ಆದ್ರೆ ಯುದ್ಧದ ನಿಯಮದ ಅನುಸಾರ ನೀವು ನಮ್ ಮಾತನ್ನ ಒಪ್ಲೇಬೇಕು. ಇನ್ನ ಯಾವಾಗ ನಮ್ಗೆ ನಿಮ್ಮ ಅವಶ್ಯಕತೆ ಬರುತ್ತೋ ನೀವು ನಮ್ಮ ಎದುರಿಗೆ ಬರ್ಲೇಬೇಕು. ಬರ್ತೀನಿ, ನನಗೆ ಸ್ವೀಕಾರವಿದೆ. ಇದೇನ್ ಮಾಡಿದ್ರಿ ನೀವಿಬ್ರು? ಎರಡನೇ ಬಾರಿ ನಂಗೆ ಮೃತ್ಯು ಸಿಗ್ದಿರೋ ಹಾಗೆ ಮಾಡ್ಬಿಟ್ರಿ. ಇದು ಅಧರ್ಮನೇ. ಇದು ನಿನ್ನ ಧರ್ಮದಲ್ಲ, ಬದಲಿಗೆ ವ್ಯವಸ್ಥೆಯ ವಿಷಯ ಗೆಳೆಯ. ಒಮ್ಮೆ ಇವತ್ತು ನೀನು ನಿನ್ನ ಪ್ರಾಣ ಕೊಟ್ಟಿದ್ರಿ, ಜಗತ್ತಲ್ಲಿ ಎಂತ ವ್ಯವಸ್ಥೆ ಸ್ಥಾಪನೆ ಆಗುತ್ತೆ ಅಂದ್ರೆ ಒಬ್ಬ ತಂದೆನೇ ತನ್ನ ಪುತ್ರನ ಮೃತ್ಯುಗೆ ದಾನವಾಗಿ ಕೊಡುವಂತದ್ದು. ತಂದೆಯ ಗೌರವ ಸದಾಕಾಲಕ್ಕೂ ಕಲಂಕಿತ ಆಗ್ಬಿಡತ್ತೆ. ಹಾಗಾಗಿ ಸಂಬಂಧದ ಮೇಲೆ ಯಾರೂ ವಿಶ್ವಾಸ ಇಡಲ್ಲ. ಈ ಜಗತ್ನಲ್ಲಿ ಶತ್ರುತ್ವಕ್ಕೆ ಯಾವ್ದಾದ್ರೂ ಸಂಬಂಧ ಇದ್ರೆ ಅದು ಪಿತಾ ಪುತ್ರರದೇ ಆಗ್ಬಿಡತ್ತೆ. ನೀನಿದನ್ನ ಬಯಸ್ತೀಯ ಗೆಳೆಯ? ಈ ಜಗತ್ನಲ್ಲಿ ಇಂಥ ವ್ಯವಸ್ಥೆ ಉಟ್ಕೊಳ್ಳೋದು? ಕೃಷ್ಣ, ನಾನು ನಿನ್ನ ಮಾತನ್ನು ಒಪ್ಕೊಳ್ತೀನಿ. ಮತ್ ನನಗೆ ಅರಿವಾಗಿದೆ, ನಾನು ಅಧರ್ಮದ ಜೊತೆ ನಿಂತಿದ್ದೆ. ಈ ಕಾಲದಲ್ಲಿ ಯಾವಾಗ ನಿನ್ಗೆ ನನ್ನ ಅವಶ್ಯಕತೆ ಬಂದ್ರು ಯಾವಾಗ್ಲೂ ನಿಮ್ಮ ಸಹಯೋಗಕ್ಕೆ ಉಪಸ್ಥಿತನಾಗಿರ್ತೀನಿ. ಗೆಳೆಯ, ನಾನು ನನ್ನ ತಂದೆ ಆಜ್ಞೆನ ಪಾಲನೆ ಮಾಡಲೇಬೇಕು. ನಾನು ನಿನ್ನ ತಂದೆ ಆಜ್ಞೆ ಪಾಲನೆ ಮಾಡದೇ ಇರೋ ಹಾಗೆ ತಡೀತಾ ಇಲ್ಲ. ನೀನ್ ಕೇವಲ ನನ್ನ ಜೊತೆ ಇರು, ನನ್ನ ಮೇಲೆ ವಿಶ್ವಾಸ ಇಡು. ನೀನ್ ನಿನ್ ಗೆಳೆಯಂಗೆ ಇಷ್ಟು ಸಹಾಯನೂ ಮಾಡೋದಿಲ್ವಾ? ಕೃಷ್ಣ, ನೀನೇನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ. ಆದರೆ ಎಲ್ಲಿ ತನಕ ನನ್ನ ತಂದೆ ಆಜ್ಞೆ ಖಂಡಿಸ್ದಾಗಲ್ವೋ ನಾನು ನಿನ್ನ ಜೊತೆನೇ ಇರ್ತೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಧನ್ಯವಾದ ಗೆಳೆಯ. ಯಮದೇವ, ಈಗ ಈ ಅನರ್ಥನ ತಡೆಯೋದಿಕ್ಕೆ ಕೇವಲ ಒಂದೇ ಮಾರ್ಗ ಇದೆ. ಈ ನಚಿಕೇತನ ತಂದೆ ವಾಜಶ್ರವ ತಾವು ಕೊಟ್ಟಿರೋ ಶಪಥನ ಮರಳಿ ಪಡಿಬೇಕು. ಹಾಗಾಗಿ ನನ್ನ ವಿನಂತಿ ಏನಂದ್ರೆ ನೀವು ನಮ್ಗೆ ಸ್ವಲ್ಪ ಸಮಯ ಕೊಡ್ಬೇಕು. ಆಗ್ಲಿ ಕೃಷ್ಣ, ನಾನ್ ನಿಮ್ಗೆ 5 ದಿನದ ಸಮಯ ಕೊಡ್ತೀನಿ. ಆದ್ರೆ 5 ದಿನದಲ್ಲಿ ನೀವೇನು ಮಾಡೋಕಾಗ್ದಿದ್ರೆ ನನಗೆ ಮನಸ್ಸಿಲ್ದೇ ಇದ್ರು ನಚಿಕೇತನ ಪ್ರಾಣ ಒಯ್ಯೋದು ಅನಿವಾರ್ಯವಾಗುತ್ತೆ. ಋಷಿ ವಾಜಶ್ರವ, ನಾನು ಯಶೋಧಿ ನಂದನ ಕೃಷ್ಣ ಬರ್ತಿದ್ದೀನಿ ನಿಮ್ಮ ಹತ್ರ. ಇಲ್ಲಿವರೆಗೂ ಬ್ರಹ್ಮದೇವರ ವರದಾನದಿಂದ ನೀವು ಅನುಚಿತ ಲಾಭ ಪಡ್ಕೊಂಡ್ರಿ. ಈಗ ಅದ್ರ ಶಿಕ್ಷೆ ಅನುಭವಿಸೋ ಸಮಯ ಬಂದಾಗಿದೆ ಋಷಿವರ್ಯ. ಉಪಾಧ್ಯಾಯಂ ದಶಾಚಾರ್ಯ ಆಚಾರ್ಯಾಣಂ ಶತಂ ಪಿತ. ಅರ್ಥಾತ್ 10 ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯ ಹೆಚ್ಚು ಮತ್ತು 100 ಆಚಾರ್ಯರಿಗಿಂತ ಹೆಚ್ಚು ಒಬ್ಬ ತಂದೆ ಇರುತ್ತಾನೆ. ಆದ್ರಿಂದ ನಾನು ಬಯಸೋದು ಒಬ್ಬ ಪಿತಾ ಮತ್ತೆ ಪುತ್ರನ ಸಂಬಂಧ ಮತ್ತು ಅದರ ಗೌರವದ ಸಂಪೂರ್ಣ ಜ್ಞಾನ ನಿಮಗೆಲ್ಲ ಪ್ರಾಪ್ತವಾಗಲಿ. ಯಾಕೆಂದ್ರೆ ಪಿತನ ಆಜ್ಞೆಯ ಪಾಲನೆ ಮಾಡೋದ್ರಲ್ಲಿ ಯಾರಿಂದನೂ ಯಾವ ತಪ್ಪು ಆಗ್ಬಾರ್ದು. ನಿಲ್ಲಿ ಋಷಿ ವಾಜಶ್ರವ. ನಮ್ಮನ್ನ ಕ್ಷಮಿಸಿ ಋಷಿವರ್ಯ. ಆದ್ರೆ ನಿಮ್ಗೆ ತಂದೆ ಮಗನ ಸಂಬಂಧ ಮತ್ತೆ ಅದರ ಗೌರವದ ಬಗ್ಗೆ ಮಾತಾಡೋ ಅಧಿಕಾರ ಇಲ್ಲ. ಬಾಲಕ, ಬಹುಶಃ ನನ್ನ ಬಗ್ಗೆ ಸರಿಯಾಗಿ ನೀನು ತಿಳ್ಕೊಂಡಿಲ್ಲ ಅನ್ಸುತ್ತೆ. ಹಾಗಾಗಿ ಋಷಿ ವಾಜಶ್ರವನ್ನ ತಡೆಯೋ ಧೈರ್ಯವನ್ನ ಮಾಡಿದ್ದೀಯಾ ನೀನು? ಋಷಿವರ್ಯ, ನಾನ್ ನಿಮ್ಮನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮನ್ನ ತಡೆಯೋದು ಸರಿ ಅನ್ಸ್ತು ನನ್ಗೆ. ಯಾರು ನೀನು ನನ್ನ ಎದುರಿಗೆ ಇಷ್ಟು ನಿರ್ಭೀತಿಯಿಂದ ಮಾತಾಡ್ತೀಯ? ಋಷಿವರ್ಯ, ನಾನು ಯಶೋಧಿ ನಂದನ ಕೃಷ್ಣ. ನಾನು ನಿಮ್ಗೆ ಇದನ್ನ ಹೇಳಕ್ ಬಂದಿದ್ದೀನಿ. ನಿಮ್ಗೆ ತಂದೆ ಆಗೋ ಯೋಗ್ಯತೆ ಇಲ್ವೇ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ತಂದೆ ಧರ್ಮ ಏನು ಅಂತ. ನಿಲ್ಸು ಬಾಲಕ, ನಿನಗಿಷ್ಟು ಧೈರ್ಯವೇ ನೀನು ಋಷಿ ವಾಜಶ್ರವಂಗೆ ಜ್ಞಾನ ಹೇಳ್ತೀಯಾ? ಅಂದ್ರೆ ನಿನಗೆ ನನ್ನ ಮಹಾನತೆ ಮತ್ತು ನನ್ನ ಶಕ್ತಿಯ ಬಗ್ಗೆ ತಿಳಿದಿಲ್ಲ. ಋಷಿವರ್ಯ, ಅದೇನು ನಿಮ್ಮ ಮಹಾನತೆ? ಏನಿದೆ ನಿಮ್ಮ ಶಕ್ತಿ? ಬಾಲಕ, ನನಗೆ ಬ್ರಹ್ಮನ ವರದಾನ ಇದೆ. ನಾನು ಏನೇ ಹೇಳಿದ್ರು ಅದು ಫಲಿತ ಆಗ್ಬಿಡುತ್ತೆ. ಒಮ್ಮೆ ಇಲ್ಲಿ ಇದೇ ಕ್ಷಣ
ನಾನು ನಿನಗೆ ಶಾಪ ಕೊಟ್ರೆ ಕಣ್ಣು ಮುಚ್ಚೋದ್ರಲ್ಲಿ ನೀನು ಸುಟ್ಟು ಭಸ್ಮ ಆಗ್ಬಿಡ್ತೀಯ. ಗುರುದೇವ ನೋಡಿ, ನಾನು ನಿಮ್ಗೆ ಇದನ್ನೇ ತೋರಿಸ್ಬೇಕಾಗಿತ್ತು. ಇಂಥ ಅಹಂಕಾರಿ ಮನುಷ್ಯ, ಇಷ್ಟು ಕ್ರೋಧಿ ಮನುಷ್ಯ ಒಬ್ಬ ಋಷಿ ಹೇಗಾಗಕ್ ಸಾಧ್ಯ? ಯಾರು ಸ್ವಯಂ ತಮ್ಮ ವಿಚಾರಗಳನ್ನ ಪಾಲಿಸೋದಿಲ್ವೋ ಅವರು ಬೇರೆಯವರಿಗೆ ಜ್ಞಾನ ಹೇಗ್ ನೀಡೋಕ್ ಸಾಧ್ಯ? ಇವರು ನಿನ್ನ ಗುರುಗಳೇ? ಅಂದ್ರೆ ನಿನಗಿಂತ ದೊಡ್ಡ ಅಪರಾಧಿ ಇವರೇ. ನೋಡಿದ್ರ ಗುರುದೇವ, ಇದೇ ಇವ್ರ ಸಮಸ್ಯೆ. ಏನೋ ಅರ್ಥನೇ ಮಾಡ್ಕೊಳ್ದೆ ತಮ್ಮ ನಿರ್ಣಯಕ್ಕೆ ಬಂದ್ಬಿಡ್ತಾರೆ. ನನಗಂತೂ ಇದು ಅರ್ಥನೇ ಆಗ್ತಿಲ್ಲ. ನೀವೆಲ್ರೂ ನನ್ನ ಬಗ್ಗೆ ಇಷ್ಟೆಲ್ಲ ಹೇಗ್ ತಿಳ್ಕೊಂಡ್ರಿ? ನಾನಂತೂ ನಿಮ್ಮನ್ನ ಪ್ರಥಮ ಬಾರಿ ನೋಡ್ತಿರೋದು. ಋಷಿವರ್ಯ, ಯಾಕಂದ್ರೆ ನಾವು ನಿಮ್ ಮಗನ್ನ ಭೇಟಿ ಮಾಡಿದೀವಿ, ಮತ್ತಿಲ್ಲಿ ನಿಮ್ಗೆ ಶಿಕ್ಷೆ ಕೊಡಕ್ ಬಂದಿದ್ದೀವಿ. ಗುರುದೇವ, ಯಾವ ಋಷಿ ತಮ್ಮ ಮಗಂಗೆ ಕ್ರೋಧದಿಂದ ಮೃತ್ಯು ಶಾಪ ಕೊಡ್ತಾರೋ ಅವರು ಪಾಪಿನೇ, ಅಧರ್ಮಿನೇ. ಅವ್ರಿಗಂತೂ ಕಠಿಣ ಶಿಕ್ಷೆ ಆಗ್ಲೇಬೇಕು. ಕೃಷ್ಣ, ರಾಧೆ, ನೀವಿಬ್ಬರು ಸತ್ಯ ಹೇಳಿದಿರಿ. ಒಬ್ಬ ಬಾಲಕನನ್ನು ಮೃತ್ಯುವಿನ ಬಾಯಿಗೆ ನೂಕಿ ಋಷಿ ವಾಜಶ್ರವರು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ. ಮತ್ತು ಇದಕ್ಕಾಗಿ ಋಷಿವರ್ಯ, ನಿಮಗೆ ಈ ಆಶ್ರಮದಲ್ಲಿರುವ ಯಾವುದೇ ಅಧಿಕಾರವಿಲ್ಲ. ಸಾಕು. ಬಹಳ ಕೇಳಿದೆ ನಾನು ನಿಮ್ಮೆಲ್ಲರ ಧರ್ಮಕತೆ. ಏನು ನನ್ನ ಬಾಯಿಂದ ಬರುವುದೋ ಅದೇ ಧರ್ಮ, ಮತ್ತದೇ ಅಂತಿಮ ಸತ್ಯ. ಆದ್ರೆ ನೀವೆಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನು ನಿಮಗೆ ಶಾಪನೇ ಕೊಡಬೇಕು. ಈಗಲೇ ನಾನು ನಿಮ್ಮೆಲ್ಲರಿಗೂ ಶಾಪ ಕೊಡ್ತೀನಿ. ವಾಜಿಶ್ರವ ಋಷಿ, ನೀವು ಶಾಪ ಕೊಡ್ಬೇಕು ಅಂದ್ರೆ ಮಾತಾಡೋಕಾಗ್ಬೇಕು ಅಲ್ವಾ? ಏನಾಯ್ತು ಋಷಿವರ್ಯ, ನೀವ್ ಯಾಕೆ ನಿಂತ್ಕೊಬಿಟ್ರಿ? ಕೊಡಿ ಶಾಪನ. ಗುರುದೇವ, ಋಷಿ ವಾಜಶ್ರವರಿಗೆ ಋಷಿ ಆಗೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಯಾಕಂದ್ರೆ ಇವರು ತಮ್ಮ ಮಗಂಗೆ ಅಪರಾಧಿ, ಈ ಜಗತ್ತಿಗೆ ಅಪರಾಧಿ. ಅದರಿಂದ ತಗೊಳ್ಳಿ ಇವರಿಂದ ಇವರ ಪದವಿನ ಮತ್ತೆ ಇವರೆಲ್ಲ ಗೌರವನ. ನೀನು ಸತ್ಯ ಹೇಳುತ್ತಿರುವೆ ಕೃಷ್ಣ. ಋಷಿಗಳೇ, ಒಬ್ಬ ಋಷಿಗೆ ಜ್ಞಾನ ಪ್ರಾಪ್ತಿಯಾದಾಗ ಅವರ ಪುನರ್ಜನ್ಮವಾಯಿತೆಂದು ನಾವು ನಂಬುತ್ತೇವೆ. ಆದರೆ ಇಲ್ಲಿ ಅನಿಸುತ್ತಿದೆ ವಾಜಶ್ರವರಿಗೆ ಇಲ್ಲಿಯ ತನಕ ಜ್ಞಾನ ಪ್ರಾಪ್ತವಾಗಲೇ ಇಲ್ಲ. ಆದ್ದರಿಂದ ಅವರಿಗೆ ಋಷಿ ಎನಿಸಿಕೊಳ್ಳುವ ಯಾವುದೇ ಅಧಿಕಾರವಿಲ್ಲ. ಮುರಿಯಲಿ ಇವರ ಅಹಂಕಾರ. ಇವರು ಋಷಿ ಎನ್ನುವ ಎಲ್ಲ ಪ್ರತೀಕವನ್ನು ನಾಶ ಮಾಡಿ ಋಷಿಗಳೇ, ನನ್ ಗೊತ್ತಿದೆ ನನ್ನ ಗಂಡ ಅನೇಕ ಅಪರಾಧ ಮಾಡಿದ್ದಾರೆ. ಆದ್ರೂ ಅವ್ರನ್ನ ಬಿಟ್ಬಿಡಿ. ಇವ್ರ ಪರವಾಗಿ ನಾನ್ ನಿಮ್ಮೆಲ್ಲರನ್ನ ಕ್ಷಮೆ ಕೇಳ್ತೀನಿ. ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ಮತ್ತೆ ನನ್ ಗೊತ್ತಿದೆ ನೀವು ನಿಮ್ಮ ಪತ್ನಿ ಧರ್ಮದ ಪಾಲನೆ ಮಾಡ್ತಿದ್ದೀರಿ. ಆದ್ರೆ ದಯವಿಟ್ಟು ನೀವು ಹಾಗೆ ಮಾಡ್ಬೇಡಿ. ಅವರು ನಿಮ್ಮ ಮಗ ನಚಿಕೇತನ ಯಮಧರ್ಮಂಗೆ ನೀಡಿದ್ರು. ಅವರನ್ನ ಕಾಪಾಡ್ಬೇಡಿ, ಮತ್ತೆ ಕಾಪಾಡ್ಬೇಡಿ.
ಋಷಿವರ್ಯ, ನಿಮ್ಗೆ ಸರಿಯಾದ ದಾರಿ ತೋರ್ಸೋಕೆ 5 ದಿನದ ಸಮಯ ಇದೆ ನನ್ನ ಹತ್ರ. ಆದ್ರೆ ಅದಕ್ಕೂ ಮೊದಲು ನಿಮ್ಗೆ ಅರ್ಥ ಮಾಡಿಸ್ಬೇಕು ನೀವು ಮಾಡಿರೋ ಅಧರ್ಮನ. ರಾಧಿ, ಈಗ ನೀನು ನಿನ್ನ ಕಾರ್ಯ ನಿಭಾಯಿಸ್ಬೇಕು. ಅರ್ಥ ಆಯ್ತು ಗೊಲ್ಲ ನಾನೇನ್ ಮಾಡ್ಬೇಕು ಅಂತ. ಇಷ್ಟು ದೊಡ್ಡ ಪಾಪಿಗೆ ಸರಳವಾಗಿ ನೀರ್ ಸಿಕ್ಬಿಟ್ರೆ ಇದು ಸರಿಯಲ್ಲ. ಋಷಿ ವಾಜಶ್ರವ, ನೀವು ಜನರಿಗೆಲ್ಲ ಬಹಳ ಕಷ್ಟ ಕೊಟ್ಟಿದ್ದೀರಿ, ಅವರಿಗೆ ನೋವು ನೀಡಿದ್ದೀರಿ, ಅವರಿಗೆ ಶಾಪ ಕೊಟ್ಟಿದ್ದೀರಿ. ಎಲ್ಲಿ ತನಕ ನಿಮ್ಗೆ ಅದರ ಅರಿವಾಗೋದಿಲ್ವೋ ಅಲ್ಲಿ ತನಕ ನಿಮ್ಮ ಪ್ರಾಯಶ್ಚಿತ್ತ ಅಪೂರ್ಣನೇ. ಏನು? ಹಾಗ ಗೊತ್ತಾಯ್ತು. ಹಸಿವಾಗ್ತಿದ್ಯಾ? ಬನ್ನಿ ಕೂತ್ಕೊಳ್ಳಿ, ತಿನ್ನೋಕೇನಾದ್ರೂ ತಗೊಂಡ್ ಬರ್ತೀನಿ.